ಸೊ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೈಡ್ಸ್ ನ ಮಾಡಬೇಕು ಅಂತ, ಯಾಕಂತಂದ್ರೆ ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಾನು ಗಿನ್ನೀಸ್ ದಾಖಲೆಯನ್ನ ಮಾಡಕ್ ಹೋಗಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಆ 5 ಅವರ್ ಆಗಿರ್ಬೋದು ಅಥವಾ 3 ಅವರ್ ಆಗಿರ್ಬೋದು, ಹೈದರಾಬಾದ್ ಅಲ್ಲಿ ಒಂದು 3 ಅವರ್, ಹಾಗೇನೆ ಅದ್ರ ಜೊತೆಗೆ ಪಂಜಾಬ್ ಹತ್ರ ಒಂದು 5 ಅವರ್ ಎಲ್ಲಾನು ವೇಸ್ಟ್ ಆಯ್ತು. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಆಸೆ ಹಂಗೆ ಇರುತ್ತೆ, ಏನಾದ್ರೂ ಮಾಡಿ ಈ ಒಂದು ಸಾಧನೆನ ಮಾಡ್ಲೇಬೇಕು ಅನ್ನುವಂಥದ್ದು ಆ ಒಂದು ಛಲ ಇದ್ದೇ ಇರುತ್ತೆ. ಸೊ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೈಡ್ಸ್ ನ ಮಾಡ್ಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ರಾ ಅಂತ? ಇದು K2K ರೈಡ್ ಅಂತ ಕರಿತೀವಿ. ಒಂದು K2K ಬಂದು ದಕ್ಷಿಣ ಮತ್ತೆ ಉತ್ತರ, ಕಾಶ್ಮೀರ ಕನ್ಯಾಕುಮಾರಿ. ಇನ್ನೊಂದು K2K ಇದೆ ಗುಜರಾತ್ ಕಚ್ಚಿಂದ ಪಶ್ಚಿಮದಿಂದ ಅರುಣಾಚಲ್ ಪ್ರದೇಶದ ಕಿಬಿತು. ಅರುಣಾಚಲ್ ಪ್ರದೇಶದಲ್ಲಿ ಕಿಬಿತು ಅನ್ನೋ ಒಂದು ಊರಿದೆ. ಗುಜರಾತ್ ಪಶ್ಚಿಮ, ಅರುಣಾಚಲ್ ಪ್ರದೇಶ ಪೂರ್ವ. ಉತ್ತರ ದಕ್ಷಿಣದ್ದು K2K ಮಾಡಿದಾಗಿದೆ. ಪೂರ್ವ ಪಶ್ಚಿಮದ K2K ಅನ್ನ ಮಾಡಬೇಕು. ಈಗ ಮಳೆಯ ಸಂದರ್ಭ ಇದಾಗಲ್ಲ. ಇದರ ಜೊತೆಲಿ ಒಂದು ಚಿಕ್ಕದಾಗಿ ಒಂದು ರೈಡಿಂಗ್ ಪ್ಲಾನ್ ಇದೆ. ಬೆಂಗಳೂರಿಂದನೇ ನನ್ನ ಜರ್ನಿ ಶುರುವಾಗೋದು. ದೊಡ್ಡ ಗಣೇಶನ ದೇವಸ್ಥಾನ ಗಣಪತಿಯಿಂದನೇ ಶುರು ಮಾಡಿದ್ರೆ ಕನ್ಯಾಕುಮಾರಿ ದಕ್ಷಿಣದಿಂದ ಪಶ್ಚಿಮ ಗುಜರಾತ್, ಗುಜರಾತಿಂದ ನಾರ್ತ್ ಈಸ್ಟ್ಗೆ, ಈಸ್ಟು ಅರುಣಾಚಲ್ ಪ್ರದೇಶದಲ್ಲಿ ಕಿಬಿತು ಹತ್ತತ್ರ ಚೈನಾ ಬಾರ್ಡರ್, ಅದು ಒಂದು K2K. ಇನ್ನೊಂದು ಅದನ್ನ ಮುಗಿಸಿ ಅಲ್ಲಿಂದ ಶ್ರೀನಗರ, ವಾಪಸ್ ಅಲ್ಲಿಂದ ಬೆಂಗಳೂರಿಂದ ಹೊರಟು 4 ದಿಕ್ಕಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರೋದು. ಹತ್ರ ಒಂದು 12ರಿಂದ 13,000 ಕಿಲೋಮೀಟರ್ ಆಗುತ್ತೆ ಇದು. ಬರೀ ಇಷ್ಟನ್ನೇ, ಇನ್ನೆಲ್ಲ ಸ್ಟೇಟ್ಗಳು ಸುತ್ತಕ್ಕಾಗಲ್ಲ. ಬರೀ ಒಂದು ಈ ಪ್ಲಾನ್ ಮಾತ್ರನೇ. ಈ ಪ್ಲಾನ್ ಅನ್ನ ಮಾಡೋಣ ಅಂತ ಒಂದು 10 ದಿನಗಳಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ. ಯಾರಾದರೂ ಅದಕ್ಕೆ ರೀತಿಯಲ್ಲಿ ಕೈಯನ್ನ ಕೊಟ್ರೆ, ಕೈಯನ್ನ ನೀಡಿದ್ರೆ, ಸ್ಪಾನ್ಸರ್ ಇದ್ದಾರೆ, ಆಗತ್ತೆ ನೀನ್ ಮಾಡೋ, ನಾವಿರ್ತೀವಿ ಅನ್ನೋ ಥರದಿದ್ರೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡೋಣ ಅಂತ ಇದೆ. ಈಗ ಏನಂತಂದ್ರೆ ಒಂದಷ್ಟು ಸಾಧನೆಗಳನ್ನ ಮಾಡಿದ್ಮೇಲೆ ಒಂದಷ್ಟು ರೆಕಗ್ನೈಸೇಷನ್ ಅನ್ನೋದು ಬಂದೇ ಬರುತ್ತೆ. ಅದಾದ ನಂತರ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನಾದ್ರು ಗುರುತಿಸುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಹೇಳ್ತಾ ಇದ್ರೆ ಇನ್ನೊಂದಷ್ಟು ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ರೆ, ಇನ್ನೊಂದಷ್ಟು ರೈಡ್ಸ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಏನಾದ್ರು ಸ್ಪಾನ್ಸರ್ಶಿಪ್ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಏನು ಇತ್ತ ಅಂತ? ಸದ್ಯಕ್ಕೆ ಇಲ್ಲಿಯ ತನಕ ಯಾವುದೂ ಇಲ್ಲ. ಪ್ರೈವೇಟೈಸ್ಡ್ ಅಂದ್ರೆ ಪರಿಚಯದವರು ಆಗ್ಲೇ ಒಂದು ಕಂಪನಿ ಕೊಟ್ರು, ಪೀಟೋಸಾಫ್ಟ್, ಅನಂತರಲ್ಲಿ ಸ್ನೇಹಿತರೆಲ್ಲ ಮಾಡಿದ್ರು. ಈ ರೀತಿಯಲ್ಲಿ ಸ್ಪಾನ್ಸರ್ ಸಿಕ್ಕಿದೆ. ಅದನ್ನ ಬಿಟ್ರೆ ಇನ್ನ ಸರ್ಕಾರದ ಕಡೆಯಿಂದ, ಪ್ರಭುತ್ವದ ಕಡೆಯಿಂದ ಅಂತ ಯಾವುದೂ ಇಲ್ಲ. ಗೊತ್ತಿಲ್ಲ ಅದು ಅವ್ರನ್ನ ಹೇಗೆ ನಾನು ತಲುಪಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಜನ ಮುಖಾಂತರನೋ ಅಥವಾ ಬೇರೆ ವ್ಯಕ್ತಿಗಳ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ತಲುಪಿ ಆಗತ್ತೆ ಅನ್ನೋ ಥರ ಆದ್ರೆ ಆಗತ್ತೆ. ಸೊ ಅದ್ರ ಮಾಹಿತಿ ಇಲ್ಲ, ನೋಡೋಣ. ಅದು ಎಲ್ಲರೂ ಜನರಿಗೆ ಬಿಟ್ಟಿದ್ದದು. ಫೈನಲಿ ನಿಮ್ಗೆ ತುಂಬಾ ಜನ, ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ಅವರವ್ರ ಕೈಲಾದಷ್ಟು ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೃತಜ್ಞತೆ ತಿಳಿಸೋದಾದ್ರೆ ನಮ್ಮ ಬಾಸ್ ಟಿವಿ ಮೂಲಕ ಯಾವ ರೀತಿಯಾದ ಕೃತಜ್ಞತೆಯನ್ನ ತಿಳಿಸ್ಕೊಡ್ತೀರಾ ಅಂತ? ಬಾಸ್ ಟಿವಿ ಮೂಲಕ ಕೃತಜ್ಞತೆ ಅಂತಂದ್ರೆ ಏನು, ನಾನೊಂದು ತಗೊಂಬಂದೆ, ಒಂದು ಮೆಡಲ್ ತಂದಿದ್ದೀನಿ. ಆ ಮೆಡಲ್ ಎಲ್ಲ ನಿಮ್ಮ ಪಾದಗಳಿಗೆ ಅರ್ಪಣೆ. ಮನಸ್ಸಿಗೆ ನಿಮಗೆ ಅನ್ನೋಕ್ಕಿಂತ ನಿಮ್ಮ ಪಾದಗಳಿಗೆ ಅದು ಅರ್ಪಣೆ. ಕನ್ನಡ ಅಂಬೆಗೆ ಅರ್ಪಣೆ. ಅದು ಎಲ್ಲರಿಗೂ ಅರ್ಪಣಿಸಿದಂಗೆ ಅದು. ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಿಮ್ಮ ಸಮಯವನ್ನ ನನಗೆ ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ರೈಡ್ಸ್ ಅನ್ನ ಮಾಡಿ ಆದಷ್ಟು ಸೇಫ್ಟಿಯಾಗಿ ಹೋಗಿ ನಮ್ಮ ಕರ್ನಾಟಕವನ್ನ, ಅದರಲ್ಲಿ ನಿಮ್ಮ ಶಿವಮೊಗ್ಗವನ್ನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶಿವಮೊಗ್ಗ ಊರು, ಹುಟ್ಟೂರು, ಹುಟ್ಟಿದ ಊರು, ಜಿಲ್ಲೆ, ಬದುಕು ಕಲಿಸಿರೋದು ಬೆಂಗಳೂರು. ಎಲ್ಲದಕ್ಕಿಂತ ಮೊದಲನೇದಾಗಿ ಕರ್ನಾಟಕ. ಅದು ಒಂದು ಆಕ್ಚುಲಿ ಒಂದು ವಿಷಯ ಹೇಳಲಿಲ್ಲ. ಈ ರೈಡು ಯಾಕೆ ನಾನು ಕರ್ನಾಟಕವನ್ನ ನಾನು ಪ್ರತಿನಿಧಿಸಿದೆ ಅಂತಂದ್ರೆ, ಇನ್ನೊಂದು ಪಕ್ಕದ ರಾಜ್ಯದ ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವ್ಲಾಗ್ ಇದೆ, ಅದು ಒಂದು ವಿಡಿಯೋ ಇದೆ. ಬಹುಶಃ ಅವತ್ತು ಶನಿವಾರ ಇರಬಹುದು. ಒಂದಷ್ಟು ಜನ ಬೈಕರ್ಸ್ ಎಲ್ಲರೂ ಒಂದು ಹೈವೇನಲ್ಲಿ ಹೋಗ್ತಾ ಇದ್ದಾರೆ. ಅವನೊಂದು ಮಾತು ಹೇಳ್ಕೊಂಡು ಹೋದ. ನಿಜವಾದ ಇನ್ಸ್ಪಿರೇಷನ್ ಇದು. ಅಂದ್ರೆ ಇದೊಂಥರ ಕೋಪದಿಂದ ಬಂದಿದ್ದು. ಈ ಕರ್ನಾಟಕದಲ್ಲಿ ಇಷ್ಟೊಂದು ಜನ ರೈಡರ್ಗಳಿದ್ದಾರೆ, ಬೆಂಗಳೂರಿಂದ ಹಿಂಗೆ ಹೋಗ್ತಿದ್ದಾರೆ, ಒಬ್ಬನು ರೆಕಾರ್ಡ್ ಮಾಡಿಲ್ಲ. ಇವರೆಲ್ಲ ರೈಡರ್ಗಳು ಒಂಥರ ಟಾಂಟ್ ಮಾಡ್ಕೊಂಡು ಹೋದ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವನ ಪೂರ್ತಿ ಬ್ಲಾಗರ್ ಅನ್ನು ಚೆಕ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದೆ, ದಕ್ಷಿಣ ಭಾರತದ ಒಬ್ಬ ವ್ಯಕ್ತಿ ದೆಹಲಿ ತನಕ ಹೋಗಿ ವಾಪಸ್ ಬಂದ್ಯಾನೆ ಅಂತ. ಅದೇ ವ್ಯಕ್ತಿ ದೆಹಲಿವರೆಗೂ ಲಾಸ್ಟ್. ಅದಾದ್ಮೇಲೆ ಅವನ ಕೈಲಿ ರೈಡ್ ಮಾಡಕ್ ಆಗಿಲ್ಲ. ನಂಗೆ ಗೊತ್ತು, ನಾನು ಅಲ್ಲಿ ಹೋಗಿರೋ ಕಾರಣ ನಂಗೆ ಗೊತ್ತದು ಎಷ್ಟು ಕಷ್ಟ ಆಗುತ್ತೆ ಅಂತ. ದೆಹಲಿವರೆಗೂ ಅವ್ನು ಹೋಗಿದ್ದಾನೆ. ಹೋಗ್ಬೇಕಾದ್ರೆ ಅವನು ಬೈದ್ಬಿಟ್ಟು ಹೋದ. ರೀತಿಯಲ್ಲಿ ಇವರೆಲ್ಲ ಬೈಕ್ಗಳೆಲ್ಲ ಜೋರಾಗಿ ಇಲ್ಲಿ ಓಡಾಡ್ತಾ ಇದ್ರು. ಇಷ್ಟು ಜನ ಇದ್ರೆ ಒಬ್ಬನೂ ಮಾಡಿಲ್ಲ. ಸೊ ಅದೆಲ್ಲ ಒಂಚೂರು ತಾಗ್ತದು. ಸ್ವಲ್ಪ ಕನ್ನಡ ಅಂದ್ರೆ ಪ್ರೀತಿ ಜಾಸ್ತಿನೇ ನಂಗೆ. ಬೇರೆ ಭಾಷೆಗಳಿಗಿಂತ ನನ್ನ ಭಾಷೆ ನಂಗೆ ತುಂಬಾ ಇಷ್ಟ. ನಂಗೆ ಚೆನ್ನಾಗಿ ಮಾತಾಡಕ್ ಬರುತ್ತೆ ಇದನ್ನ. ಸೊ ನನ್ನನ್ನು ಅಂದ್ಬಿಟ್ಟ ಅನ್ನೋ ತರ ಫೀಲ್ ಆಗಿ
ಹಿಂಗೆ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ರೈಡ್ಗಳು ಕಂಟಿನ್ಯೂ ಬಂದ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ವರೆಗೂ ಬಂತು. ಅದೇ ವ್ಯಕ್ತಿಯನ್ನ ಹುಡುಕಿ ಅವನ ವ್ಲಾಗ್ ಅನ್ನ ನಾನು ಫಾಲೋ ಮಾಡಿ ಅವನದೇ ಇನ್ಸ್ಟ್ರಕ್ಷನ್ ನ ತಗೊಂಡು ಒಂದ್ ರೀತಿಯಲ್ಲಿ ಅವನು ಹೇಳ್ದ ಹಿಂಗ್ ಹೋಗ್ಬೇಕು ಹಿಂಗೆಲ್ಲ ಇದೆ ಅಂತ. ದೆಹಲಿ ತನಕ ಮಾತ್ರ ಒಂದಿತ್ತು ದಾರಿ, ದೆಹಲಿಯಿಂದ ಮುಂದೆ ನಂದು. ನಾನು ಅವನಿಗೆ ಅದನ್ನ ತಮಾಷೆಗೆ ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವನಿಗೆ ಕಳಿಸ್ದೆ, ನೀನ್ ಅವತ್ತು ಹಿಂಗ್ ಹೇಳಿ ಹೋಗಿದ್ದೆ ಅಲ್ವಾ, ಸೊ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನೋಡು ಕರ್ನಾಟಕದಿಂದ. ಒಂದ್ ರೀತಿಯಲ್ಲಿ ಅವನೇ ಉತ್ತೇಜನ ನನ್ಗೆ, ಇನ್ಸ್ಪಿರೇಷನ್. ಅವನ ಅದನ್ನ ಹೇಳ್ದಿದ್ರೆ ಕೇವಲ ಬಿಡು ಯಾವ್ದೋ ಒಂದು ಬ್ಲಾಗ್ ಬೈಕ್ ವಿಡಿಯೋ ನೋಡ್ತಾ ಇರ್ತೀನಿ, ಒಂದು ಬ್ಲಾಗ್ ನೋಡ್ತಾ ಇದ್ದೀನಿ, ಓಕೆ ಇಷ್ಟೇ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅವನು ತುಂಬಾ ತಿರಸ್ಕಾರ ಭಾವದಿಂದ ಹೇಳಲಿಲ್ಲ, ಇಷ್ಟು ಗಾಡಿಗಳಿದ್ದು ಯಾರೂ ಮಾಡಿಲ್ಲ ಅನ್ನಲ್ಲ. ಹೌದು, ಅದು ಸಹಜ, ಅದು ನಿಜವಾಗ್ಲೂ ಇರೋದು. ಹೌದು, ಇದೇನೆ. ಶನಿವಾರ ಭಾನುವಾರ ಬಂತಂದ್ರೆ ಎಲ್ಲ ಹೈವೇಗಳಲ್ಲೂ ಬೈಕರ್ಸ್ ಕಾಣಿಸ್ತಾರೆ, ಒಳ್ಳೊಳ್ಳೆ ಬೈಕ್ಗಳು ಸಖತ್ತಾಗಿ ಹೋಗ್ತಾ ಇರ್ತಾರೆ. ಎಷ್ಟು ದೂರ ಹೋಗ್ತಾರೆ? ಒಂದು 200 ಕಿಲೋಮೀಟ್ರು 300 ಕಿಲೋಮೀಟ್ರು. ಅವರವರ ವೈಯಕ್ತಿಕ ಸಮಸ್ಯೆ ಅವ್ರಿಗಿರುತ್ತೆ, ಅವ್ರ ಖುಷಿಗೋಸ್ಕರ ತಗೊಂಡಿದ್ದಾರೆ, ರೆಕಾರ್ಡ್ ಮಾಡಬೇಕು ಅಂತಾನೆ ತಗೊಂಡಿಲ್ಲ, ರೈಡ್ ಮಾಡಬೇಕು ಅಂತ ತಗೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದವಾಗ ಒಬ್ಬ ಹಿಂಗಂದ ಒಂದ್ ರೀತಿ ಮಾತು ಜನ ತಿಳ್ಕೊಂಡವಾಗ, ಓಕೆ ನಾನು ರೈಡ್ ಮಾಡ್ತೀನಿ, ನಾನು ಬೈಕರ್ ಆಗ್ತೀನಿ. ಆ ಒಂದು ಕನಸು ಆಗ ಹುಟ್ಕೊಂಡಿದ್ದು. ಸೊ ಬೈಕರ್ ಆದೆ, ರೈಡೂ ಮಾಡಿದೆ. ರೈಡಿಗೆ ಯಾರ್ಯಾರು ಜೊತೆಲಿ ಬೆನ್ನಲ್ಲಿ ನಿಂತರು, ಟೆಕ್ನಿಕಲಿಯಾಗಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಎಲ್ಲೇ ಹೋಗ್ತಾ ಇದೆ ಅಂದ್ರೂ ಕೂಡ ಈ ರೀತಿನೇ ಇರಿ, ಈ ಗಾಡಿಗೆ ಇದು ಬೇಕು, ಇದನ್ನ ಇಟ್ಕೊಳ್ಳಿ ಅನ್ನೋರೊಬ್ರು ಫ್ರೆಂಡ್ ಇದ್ರು. ಫಿನಾನ್ಷಿಯಲಿ ಒಂದಷ್ಟು ಜನ ಎಲ್ಲ ಸಪೋರ್ಟಿಗೆ ನಿಂತ್ಕೊಂಡ್ರು. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಒಂದಷ್ಟು ಜನ ಚಾನಲ್ ರೆಡಿ ಆಯ್ತು, ಚಾನಲ್ ಮಾಡ್ಕೊಟ್ರು, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದ್ರು. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ನಿನಗೆ ಬುದ್ಧಿ ಸರಿ ಇಲ್ಲ ಅಂತ ಬೈದವರು ಕೂಡ ನನಗೆ ಮಾರ್ಗದರ್ಶಕರೇ. ನಿನಗೇನಪ್ಪ ಹೀಗೆ ನಾನು ಈ ತರ ರೈಡ್ ಮಾಡ್ತಾ ಇದೀನಿ, ನಿಮ್ಗೆ ಏನಾದ್ರು ಸ್ಪಾನ್ಸರ್ ಮಾಡಕ್ಕಾಗತ್ತಾ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಹೇಳಿದ್ರು, ನಿನ್ ಶೋಕಿಗೆ ನೀನ್ ಬೈಕ್ ಓಡಿಸ್ತಾ ಇದೀಯಾ, ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಸತ್ಯನೇ ಹೇಳಿದ್ರು ಅವರು. ನನ್ನ ಆಸೆ, ನನ್ನ ಕನಸು, ನನ್ನ ಶೋಕಿ, ನಾನು ಯಾಕೆ ಕೊಡಬೇಕು? ಈ ರೀತಿ ಎಲ್ಲೆಲ್ಲಿ ಮಾತುಗಳು ಬಂದಿದೆ, ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನ್ನಿಗೆ ನಿಂತರು, ಎಲ್ಲರಿಗೂ ಸೇರಿನೇ ಆ ಒಂದು ನನ್ನ ದಾಖಲೆ ಏನು ಮಾಡ್ಕೊಂಡ್ ಬಂದಿದ್ದೀನಿ ಅದು ಅವರಿಗೆ ಸಮರ್ಪಣೆ. ತುಂಬಾ ಚೆನ್ನಾಗಿ ಮಾತಾಡಿದ್ರ. ನಿಮ್ಮ ಒಂದು ಕನ್ಯಾಕುಮಾರಿ ಟು ಕಾಶ್ಮೀರ್ ಈ ಒಂದು ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ರ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ನಮ್ಮ ಬಾಸ್ ಟಿವಿ ಕಡೆಯಿಂದ ಹಾಗೇನೆ ಎಲ್ಲ ಕನ್ನಡಿಗರ ಕಡೆಯಿಂದ ಮತ್ತಷ್ಟು ರೈಡ್ಸ್ ಅನ್ನ ಮಾಡಿ ಸಕ್ಸಸ್ಫುಲ್ ಜರ್ನಿ ನಿಮ್ದಾಗ್ಲಿ. ಈ ಒಂದು ಇಂಟರ್ವ್ಯೂ ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮ್ಮ ಬೈಕಲ್ಲಿ ಬನ್ನಿ ಹೋಗೋಣ, ಒಂದು ರೌಂಡ್ ಹೋಗ್ಲೇಬೇಕು, ಕರ್ಕೊಂಡು ಹೋಗ್ಲೇಬೇಕು. ಖಂಡಿತವಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಪದ ಅದು. ಎಲ್ಲೋ ಎಲೆ ಮರೆ ಕಾಯಿ ಹಂಗೆ ಎಲ್ಲೋ ಇದ್ವಿ, ಎಲ್ಲೋ ಇದ್ದೆ, ನನ್ನ ಕರ್ಕೊಂಬಂದು ಒಂದು ಈ ರೀತಿಯಾಗಿ ಒಂದು ಮಾಡ್ತಾ ಇದ್ರ ಬಾಸ್ ಟಿವಿ ಕನ್ನಡಗೆ ತುಂಬಾ ಧನ್ಯವಾದಗಳು. ನಾನು ಆಭಾರಿಯಾಗಿರ್ತೀನಿ ಯಾವಾಗ್ಲೂ. ಯಾವುದೇ ಕ್ಷಣದಲ್ಲಾದ್ರೂ ನಾನು ರೆಡಿ ಆಗಿರ್ತೀನಿ, ಬರ್ತೀನಿ, ಮಾತಾಡ್ತೀನಿ. ಇನ್ನ ಮಾತಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಒಂಥರ ಈ ಮಾತಂದ್ರೆ ಹುಚ್ಚು. ಮಾತಾಡ್ಬೇಕು, ಮಾತು ಎಲ್ಲಿ ನಾವು ಜಾಸ್ತಿ ಆಡ್ತೀವಿ ಆಗ ನಮ್ಮ ಒಂದು ಸುತ್ತಮುತ್ತ ಇರೋ ವಾತಾವರಣಕ್ಕೆ ನಾವು ಹೊಂದ್ಕೋತೀವಿ, ಬೇಗ ನಮಗೆ ಅದು ಹತ್ರ ಆಗತ್ತೆ. ಆ ರೀತಿಯಾಗಿ ಮಾತು ಜಾಸ್ತಿ. ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. 53 ಗಂಟೆಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕನೂ ಕೂಡ ಸೋಲೋ ಬೈಕ್ ರೈಡ್ ಅನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಚಿನ್ಮಯ ಅವರ ಸಂದರ್ಶನ ಇದಾಗಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.